ಸ್ನೇಹಿತರೆ, ಮನುಷ್ಯರಾದ ನಮಗೆ ಎಷ್ಟೇ ಹಣ ಸಂಪತ್ತು ಇದ್ರೂ ಮಾನಸಿಕ ನೆಮ್ಮದಿ ಇಲ್ಲವೆಂದರೆ ಎಷ್ಟು ಐಶ್ವರ್ಯಗಳಿದ್ರೂ ಅವು ಪ್ರಯೋಜನಕ್ಕೆ ಬರೋದಿಲ್ಲ. ಅಲ್ಲದೆ ಅನೇಕ ಜನರು ಮಾನಸಿಕ ಅಸ್ವಸ್ಥತೆಯನ್ನ ಕೂಡ ಅನುಭವಿಸ್ತಾ ಜೀವನದಲ್ಲಿ ನರಕ ಯಾತನೆಯನ್ನ ಪಡ್ತಾ ಇರ್ತಾರೆ. ಆದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಿರುವಂತೆ ನಾವಿವತ್ತು ನಿಮಗೆ ಮಾಹಿತಿಯನ್ನ ಹೊತ್ತು ತಂದಿರೋ ದೇಗುಲದಲ್ಲಿ ಮಾನಸಿಕ ರೋಗಗಳಿಗೆ ಪರಿಹಾರ ಇದೆ. ಅಲ್ಲದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ 5-6 ವಾರಗಳಲ್ಲಿಯೇ ಎಷ್ಟೇ ಕಠಿಣವಾದ ಮಾನಸಿಕ ರೋಗವಿದ್ರೂ ಅದು ಸಂಪೂರ್ಣವಾಗಿ ಕಡಿಮೆ ಆಗತ್ತಂತೆ. ಬನ್ನಿ ಹಾಗಾದ್ರೆ ಆ ದೇವಾಲಯ ಯಾವುದು, ಅಲ್ಲಿ ಮನೋರೋಗಕ್ಕೆ ನೀಡುವ ಮದ್ದಾದ್ರೂ ಏನು ಎಂಬೆಲ್ಲ ವಿಷಯಗಳ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮಾನಸಿಕ ರೋಗ ನಿವಾರಣಾ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿರೋ ಶ್ರೀ ಪ್ರಸನ್ನ ವೆಂಕಟಾಚಲಪತಿ ದೇವಾಲಯವನ್ನ ಕಾವೇರಿ ನದಿಯ ತಟದ ಮೇಲೆ ನಿರ್ಮಿಸಲಾಗಿದ್ದು, ಈ ದೇವಾಲಯವು ಸುಮಾರು 5,000 ವರ್ಷಗಳಷ್ಟು ಪುರಾತನವಾದ ಇತಿಹಾಸವನ್ನ ಹೊಂದಿದೆ. ದೇಗುಲವು ಸುಂದರವಾದ ಗೋಪುರ, ಪ್ರದಕ್ಷಿಣಾ ಪಥ, ಪ್ರಾಂಗಣಗಳನ್ನು ಒಳಗೊಂಡಿದ್ದು, ಆಲಯದ ಮುಖ್ಯ ಗರ್ಭಗುಡಿಯಲ್ಲಿ ಪ್ರಸನ್ನ ವೆಂಕಟಾಚಲಪತಿ ಸ್ವಾಮಿಯು ಚತುರ್ಭುಜಾಧಾರಿಯಾಗಿ ಅಭಯಹಸ್ತ, ಶಂಖ, ಚಕ್ರ, ಗದೆಗಳನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾನೆ. ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿ ಜೊತೆ ಶ್ರೀದೇವಿ ಭೂದೇವಿಯರ ವಿಗ್ರಹವನ್ನ ಕೂಡ ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಾ ಇದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಗುಣಶೀಲ ಎಂಬ ಋಷಿಗಳು ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದು, ಅವರು ಈ ಸ್ಥಳದಲ್ಲಿ ಸ್ವಾಮಿಯ ಕುರಿತು ಘೋರವಾದ ತಪಸ್ಸನ್ನ ಮಾಡಿದ್ರು. ಆಗ ಅವರ ಭಕ್ತಿಗೆ ಮೆಚ್ಚಿ ತಿರುಪತಿಯ ವೆಂಕಟೇಶ್ವರನು ಈ ಕ್ಷೇತ್ರದಲ್ಲಿ ಪ್ರಸನ್ನ ವೆಂಕಟಾಚಲಪತಿ ಎಂಬ ಹೆಸರಿನಿಂದ ನೆಲೆಸಿದನೆಂದು ಹೇಳಲಾಗುತ್ತೆ. ಈ ಸ್ಥಳದಲ್ಲಿ ಗುಣಶೀಲ ಮಹರ್ಷಿಗಳು ತಪಸ್ಸನ್ನ ಮಾಡಿದ್ದರಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಗುಣಶೀಲಂ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ. ಯಾರೇ ಬಂದು ಏನನ್ನೇ ಭಕ್ತಿಯಿಂದ ಬೇಡಿದ್ರೂ ಈ ದೇವ ಕರುಣಿಸ್ತಾನೆ ಎಂಬ ನಂಬಿಕೆಯು ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಲ್ಲಿ ಮನೆ ಮಾಡಿದೆ. ಇನ್ನು ಈ ಕ್ಷೇತ್ರವು ಮಾನಸಿಕ ರೋಗವನ್ನ ಪರಿಹರಿಸುವ ದೇವಾಲಯ ಎಂದೇ ಹೆಚ್ಚು ಖ್ಯಾತವಾಗಿದ್ದು, ಎಷ್ಟೇ ಕಷ್ಟಕರವಾದ ಮನೋರೋಗಗಳಿದ್ರೂ ಆ ರೋಗಕ್ಕೆ ಈ ಕ್ಷೇತ್ರದಲ್ಲಿ ಪರಿಹಾರವನ್ನ ನೀಡಲಾಗುತ್ತೆ. ಇಲ್ಲಿ ಭಕ್ತರ ಮೇಲೆ ಸಿಂಪಡಿಸುವ ಸ್ವಾಮಿಯ ಅಭಿಷೇಕದ ನೀರಿಗೆ ಕಾಯಿಲೆಗಳನ್ನು ಗುಣಪಡಿಸುವ ವಿಶೇಷ ಶಕ್ತಿ ಇದ್ದು, ಮಾನಸಿಕ ರೋಗದಿಂದ ಬಳಲುವವರನ್ನ ಇಲ್ಲಿರುವ ಮಾನಸಿಕ ಆರೋಗ್ಯ ಪುನರ್ವಸತಿ ಕೇಂದ್ರದಲ್ಲಿ ಸುಮಾರು 48 ದಿನಗಳ ಕಾಲ ವಾಸ್ತವ್ಯ ಮಾಡಿಸಿ ಅವರನ್ನ ಪ್ರತಿನಿತ್ಯ ನಡೆಯುವ ದೈನಂದಿನ ಪ್ರಾರ್ಥನೆ ಮತ್ತು ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳಲಾಗುತ್ತೆ. ಇಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿದ ನೀರನ್ನ ಮಾನಸಿಕ ರೋಗದಿಂದ ಬಳಲುವವರ ಮೇಲೆ ಸಿಂಪಡಿಸಲಾಗುತ್ತೆ ಹಾಗೂ ಸ್ವಾಮಿಗೆ ಹಚ್ಚಿರುವ ಶ್ರೀಗಂಧವನ್ನೇ ಪ್ರಸಾದದ ರೂಪದಲ್ಲಿ ರೋಗಿಗಳಿಗೆ ನೀಡಲಾಗುತ್ತೆ. ಇಲ್ಲಿ ನೀಡುವ ಸ್ವಾಮಿಯ ಅಭಿಷೇಕದ ನೀರಿನ ಪ್ರೋಕ್ಷಣೆ ಮತ್ತು ಶ್ರೀಗಂಧದ ಪ್ರಸಾದದಿಂದಲೇ ರೋಗಿಗಳ ಮಾನಸಿಕ ಕಾಯಿಲೆ ಸಂಪೂರ್ಣವಾಗಿ ದೂರವಾಗುತ್ತೆ ಎನ್ನುವುದು ಈ ದೇವನ ಪವಾಡಕ್ಕೆ ಸಾಕ್ಷಿಯಾಗಿದೆ. ಅಲ್ಲದೆ ಇಲ್ಲಿಗೆ ಬಂದು ಮಾನಸಿಕ ರೋಗಗಳಿಂದ ಮುಕ್ತರಾದ ಭಕ್ತರ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಕೆಲವೊಮ್ಮೆ ವೈದ್ಯರು ಕೂಡ ತಮ್ಮಿಂದ ನಿವಾರಣೆ ಮಾಡೋಕೆ ಸಾಧ್ಯವಾಗೋದಿಲ್ಲ ಎಂದು ಹೇಳಿ ಕೈ ಬಿಟ್ಟಿರುವ ಮನೋರೋಗಿಗಳು ಕೂಡ ಈ ದೇವನ ಅಭಿಷೇಕದ ನೀರಿನ ಪ್ರೋಕ್ಷಣೆಯಿಂದ ಗುಣಮುಖರಾಗಿದ್ದಾರೆ. ಈ ದೇವಾಲಯದ ಬಳಿ ಮಾನಸಿಕ ಆರೋಗ್ಯ ಪುನರ್ವಸತಿ ಕೇಂದ್ರವನ್ನ ನಿರ್ಮಿಸಲಾಗಿದ್ದು, ಈ ಕೇಂದ್ರವು ತಮಿಳುನಾಡು ಸರ್ಕಾರದಿಂದ ಪರವಾನಗಿಯನ್ನ ಪಡೆದಿದೆ. ರೋಗಿಗಳನ್ನ ನೋಡಿಕೊಳ್ಳೋಕೆಂದೇ ಇಲ್ಲಿ ವೈದ್ಯರು ಹಾಗೂ ದಾದಿಯರನ್ನ ನೇಮಕ ಮಾಡಲಾಗಿದೆ. ಈ ರೀತಿ ಮಾನಸಿಕ ರೋಗಗಳನ್ನ ಸಂಪೂರ್ಣವಾಗಿ ಗುಣಪಡಿಸುವ ದೇವಾಲಯವನ್ನ ನಾವು ಮತ್ತೆಲ್ಲೂ ನೋಡೋದಿಕ್ಕೆ ಸಾಧ್ಯವಿಲ್ಲ ಎಂದೇ ಹೇಳಬಹುದು. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಈ ಕ್ಷೇತ್ರದಲ್ಲಿ ಮರದಿಂದ ತಯಾರಿಸಿದ ರಥವಿದ್ದು, ರಥದ ತುಂಬೆಲ್ಲ ಸಂಪೂರ್ಣ ರಾಮಾಯಣದ ಕಥೆಗಳನ್ನು ಚಿತ್ರಿಸಲಾಗಿದೆ. ಅತ್ಯಂತ ಆಕರ್ಷಕವಾಗಿರುವ ಇಲ್ಲಿನ ರಥವು 3 ಶ್ರೇಣಿಯನ್ನ ಒಳಗೊಂಡಿದೆ. ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನ 11 ದಿನಗಳ ಕಾಲ ಅದ್ದೂರಿಯಾಗಿ ನಡೆಸಲಾಗುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ತೆಪ್ಪೋತ್ಸವವನ್ನ ವಿಧಿವತ್ತಾಗಿ ಆಚರಿಸಲಾಗುತ್ತೆ ಹಾಗೂ 3 ದಿನಗಳ ಕಾಲ ಪವಿತ್ರೋತ್ಸವಂ ಎಂಬ ಉತ್ಸವವನ್ನ ಕೂಡ ಈ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತೆ. ನಿತ್ಯವೂ ವೈಖಾನಸ ಆಗಮ ರೀತಿಯಲ್ಲಿ ಪೂಜೆಗೊಳ್ಳುತ್ತಿರುವ ಇಲ್ಲಿನ ಪ್ರಸನ್ನ ವೆಂಕಟಾಚಲಪತಿ ಸ್ವಾಮಿಗೆ ನಿತ್ಯವೂ 6 ಬಗೆಯ ದೈನಂದಿನ ಪೂಜೆಗಳನ್ನ ಮಾಡಲಾಗುತ್ತೆ. ಈ ಪುಣ್ಯ ಕ್ಷೇತ್ರವನ್ನ ನಿತ್ಯ ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 12:30ರವರೆಗೆ, ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8:30ರವರೆಗೆ ದರ್ಶನ ಮಾಡಬಹುದಾಗಿದೆ.
ವೆಂಕಟೇಶ್ವರ ಸ್ವಾಮಿಯು ಪ್ರಸನ್ನ ವೆಂಕಟಾಚಲಪತಿಯಾಗಿ ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ತಮಿಳುನಾಡು ರಾಜ್ಯದ ತಿರುಚಿ ಬಳಿ ಇರುವ ಗುಣಶೀಲಂ ಎಂಬ ಪ್ರದೇಶದಲ್ಲಿದೆ. ಈ ದೇಗುಲವು ಬೆಂಗಳೂರಿನಿಂದ 318 ಕಿಲೋಮೀಟರ್, ತಿರುಚಿಯಿಂದ 26 ಕಿಲೋಮೀಟರ್, ಶ್ರೀರಂಗಂನಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ತಿರುಚಿಯಿಂದ ಗಂಟೆಗೊಮ್ಮೆ ಈ ಕ್ಷೇತ್ರಕ್ಕೆ ತಲುಪಲು ಬಸ್ ಸೌಲಭ್ಯವಿದ್ದು, ತಿರುಚಿ ಜಂಕ್ಷನ್ ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಶ್ರೀರಂಗಂನಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಕೂಡ ಈ ಕ್ಷೇತ್ರಕ್ಕೆ ತಲುಪಬಹುದಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಪುಣ್ಯ ಕ್ಷೇತ್ರವನ್ನ ಜೀವಮಾನದಲ್ಲಿ ಒಮ್ಮೆಯಾದರೂ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ID inspirecannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.